14ನೇದು ಪಾತಾಳ ಲೋಕ. ಈ ಲೋಕದಲ್ಲಿ ಸೇನ್ಯ, ಕೊಲ್ಕಿ, ಮಹಾಸೇನ್ಯ, ಸೋಹಿತ್, ಧನಂಜಯ, ಧೃತರಾಷ್ಟ್ರ, ಸಂಗಾಸುರ್, ಅಥರ್ ಮತ್ತು ದೇವದತ್ತದ ಹಾಗೆ ಎಷ್ಟೋ ಡೇಂಜರಸ್ ಆದ ನಾಗಗಳಿರುತ್ತೆ. ಈ ಲೋಕಕ್ಕೆ ರಾಜ ವಾಸುಕಿ. ಪಾತಾಳ ಲೋಕದ ರಾಜಧಾನಿ ಭೋಗವತಿಯಲ್ಲಿ ವಾಸುಕಿ ನಿವಾಸವಿರ್ತಾರೆ. ಒಂದಾನೊಂದು ಕಾಲದಲ್ಲಿ ನಾರದರು ಪಾತಾಳ ಲೋಕದಿಂದ ಸ್ವರ್ಗ ಲೋಕಕ್ಕೆ ಹೋದ್ರು. ಆವಾಗ ನಾರದರು ಪಾತಾಳ ಲೋಕ ಸ್ವರ್ಗ ಲೋಕಕ್ಕಿಂತ ಎಷ್ಟೋ ಸುಂದರವಾಗಿದೆ ಅಂತ ಇಂದ್ರನ ಬಳಿ ಹೇಳ್ತಾರೆ. ಪಾತಾಳ ಲೋಕದಲ್ಲಿ ಸೂರ್ಯನ ಬೆಳಕು ಇಲ್ಲದೆ ಇರೋದ್ರಿಂದ ನಾಗಗಳ ತಲೆ ಮೇಲೆ ನಾಗಮಣಿಗಳು ಹೇಗೆ ಪ್ರಕಾಶಿಸುತ್ತೆ ಅಂದರೆ ಆ ಬೆಳಕಲ್ಲಿ ಪೂರ್ತಿ ಪಾತಾಳ ಲೋಕ ಹೊಳಿತಾ ಇರುತ್ತೆ. ಹಾಗೆ ಈ ಲೋಕದಲ್ಲಿ ಸುಂದರವಾದ ನದಿಗಳು, ಸರೋವರಗಳು ಕೂಡ ಇದೆ. ಪಾತಾಳ ಲೋಕದ ಕೆಳಗೆ 2 ಲೋಕಗಳಿವೆ. ಅದರಲ್ಲಿ ಮೊದಲನೇದು ಪಿತೃಲೋಕ. ಈ ಲೋಕದಲ್ಲಿ ನಮ್ಮ ಪೂರ್ವಿಕರು ನಿವಾಸವಿರ್ತಾರೆ. ಮರಣ ಹೊಂದಿದ ನಮ್ಮ ಪೂರ್ವಿಕರ ಆತ್ಮಗಳು ಪಿಂಡ ಪ್ರದಾನದ ನಂತರ ಈ ಲೋಕಕ್ಕೆ ಸೇರ್ಕೊಳ್ಳುತ್ತೆ. 2ನೇದು ನರಕ ಲೋಕ. ಭೂಮಿ ಮೇಲೆ ಯಾರು ಹೆಚ್ಚು ಪಾಪಗಳನ್ನ ಮಾಡ್ತಾರೋ ಅವರು ಮರಣದ ನಂತರ ನರಕ ಲೋಕಕ್ಕೆ ಹೋಗ್ತಾರೆ. ಈ ಲೋಕದಲ್ಲಿ ಅಂತಹ ಪಾಪಿಗಳಿಗೆ ಶಿಕ್ಷೆ ನೀಡಿ ಹಿಂಸಿಸ್ತಾ ಇರ್ತಾರೆ. ಇಲ್ಲಿಗೆ ಸೇರಿರೋ ಆತ್ಮಗಳು ತಕ್ಕ ಶಿಕ್ಷೆ ಅನುಭವಿಸಿದ ನಂತರ ಮತ್ತೆ ಜನ್ಮಿಸ್ತಾರೆ. ನರಕ ಲೋಕ ಸೂರ್ಯನ ಪುತ್ರನಾದ ಯಮಧರ್ಮರಾಜನ ವಶದಲ್ಲಿರುತ್ತೆ. ಇಲ್ಲಿ ಅವರ ಸಹಾಯಕನಾದ ಚಿತ್ರಗುಪ್ತನ ಜೊತೆ ಸೇರಿ ಪಾಪಗಳಿಗೆ ಶಿಕ್ಷೆ ವಿಧಿಸ್ತಾರೆ. ಇಲ್ಲಿವರೆಗೂ ನಾವು ಮಾತಾಡಿಕೊಂಡ ಎಲ್ಲ ಲೋಕಗಳು ಕೂಡ ಸನಾತನ ಧರ್ಮದಲ್ಲಿ ವಿವರಿಸಲಾಗಿದೆ. ಆದರೆ ಇದೆಲ್ಲದರಲ್ಲಿ ವೈಕುಂಠ ಲೋಕ ಇಲ್ವಲ್ಲ ಅಂತ ನಿಮ್ಮಲ್ಲಿ ತುಂಬ ಜನರಿಗೆ ಡೌಟ್ ಬಂದಿರುತ್ತೆ. ವೈಕುಂಠ ಲೋಕ ಅನ್ನೋದು ಮಹಾವಿಷ್ಣುವಿನ ನಿವಾಸ ಸ್ಥಳ. ಇದನ್ನ ಆಶ್ಯತ್ಮಿಕ ಲೋಕ ಅಂತಾನು ಹೇಳ್ತಾರೆ. ಇದು 14 ಲೋಕಗಳಲ್ಲಿ ಒಂದಾಗಿ ಬರಲ್ಲ. ನಾವು ಮಾತಾಡ್ಕೊಂಡ 14 ಲೋಕಗಳು ಸಹ ಮೆಟೀರಿಯಲ್ ವಾಲ್ಟ್ ಆರ್ ಮೆಟೀರಿಯಲ್ ರಿಯಲಮ್ ಕೆಳಗೆ ಬರುತ್ತೆ. ಈ ಮೆಟೀರಿಯಲ್ ರಿಯಲಮ್ ಒಳಗೆ ಕೆಲವು ಕೋಟಿ ಲಕ್ಷಗಳಷ್ಟು ಯೂನಿವರ್ಸ್ ಇರುತ್ತೆ. ಈ ಎಲ್ಲ ಬ್ರಹ್ಮಾಂಡಗಳಲ್ಲಿ ಅವುಗಳಿಗೆ ಸಂಬಂಧಿಸಿರೋ ಲೋಕದಲ್ಲಿರುತ್ತೆ. ಆದ್ರಿಂದಲೇ ವೈಕುಂಠಕ್ಕೆ ಈ 14 ಲೋಕಗಳ ಜೊತೆ ಸಂಬಂಧ ಇರಲ್ಲ. ಕೇವಲ ಮೋಕ್ಷ ಸಿಕ್ಕಿದ್ರೇನೆ ಯಾವುದಾದ್ರೂ ಆತ್ಮ ಈ ಲೋಕನ ಸೇರ್ಕೊಳ್ಳುತ್ತೆ.